ಎಲ್ಲರಿಗೂ ನಮಸ್ಕಾರ. ನಾನು ಅನುಷಾ ಕ್ರಿಯೇಟರು. ಇಂದು ದಿಢೀರ್ನ ದೋಸೆ ಮಾಡೋ ವಿಧಾನ ತಿಳಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. 2 ಥರ ಟೇಸ್ಟಲ್ಲಿ ನೀವು ಮಾಡ್ಕೋಬೋದು. ಇವಾಗ ಎಲ್ಲ ಕೆಲಸಕ್ಕೆ ಹೋಗಿ ಭಾನುವಾರ ದಿನ ಮನೇಲಿರುವಾಗ ಏನು ಮಾಡೋದು ಅಂತ ವಿಚಾರ ಆಗುತ್ತಲ್ಲ, ಆಗ ಈ ಥರ ದೋಸೆನೂ ಮಾಡ್ಕೋಬೋದು. ತಕ್ಷಣ ಯಾರು ಬಂದ್ರೂ ಅವಾಗ ಇಮಿಡಿಯೇಟ್ಲಿ ಈ ಥರ ಟಿಫನ್ ಮಾಡಿ ಕೊಡ್ಬೋದು. ಸೊ ಮಕ್ಕಳಿಗೆ ಏನಾದರೂ ಇಮಿಡಿಯೇಟ್ಲಿ ಬೇಕಂದರೆ ಈ ಥರ ದೋಸೆ ಮಾಡ್ಬೋದು. ಜಸ್ಟ್ 10 ನಿಮಿಷದಲ್ಲಿ ರೆಡಿ ದೋಸೆ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ನೋಡೋಣ. ನಾನು ಒಂದು ಸೌತೆಕಾಯನ್ನು ಆಮೇಲೆ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಜೊತೆಗೆ 3 ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಸೌತೆಕಾಯಿ ಎರಡೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮತ್ತೆ ನಾವು ಚಿರೋಟಿ ರವನ್ನ ತೊಗೋಬೇಕಾಗುತ್ತೆ. ನೀವು ಮೆಜರ್ಮೆಂಟ್ ಮಾಡಿಕೊಂಡು ತೊಗೋಬೇಕು. ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ. ನಾನು ಒಂದು 200 ಗ್ರಾಮ್ ಅಷ್ಟು ಚಿರೋಟಿ ರವೆ ತೆಗೆದಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಆ ರವೆನ ಮತ್ತು ಈ ಸೌತೆಕಾಯನ್ನು ಎರಡು ಸೇರಿಸಿ ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ. ಮಿಕ್ಸಿ ಜಾರಲ್ಲಿ ಸೌತೆಕಾಯಿ ತುರಿದಿರ್ತೀವಲ್ಲ, ರಸ ಸಮೇತ ಹಾಕಬೇಕು. ನೀರು ಬರೋದನ್ನ ಹಿಂಡಿ ಏನು ತೆಗಿಬಾರ್ದು, ಅದು ನೀರು ಸಮೇತ ಹಾಕ್ಕೋಬೇಕಾಗುತ್ತೆ. ರವೆನೂ ಹಾಕ್ಕೋಬೇಕು. ಹಾಕ್ಕೊಂಡು ನೈಸಾಗಿ ಮಿಕ್ಸಿ ಹಾಕ್ಕೊಂಡು ಬರಬೇಕಾಗುತ್ತೆ. ಈ ಥರ ಮಿಕ್ಸಿ ಹಾಕ್ಕೊಂಡಾಗ ನೀರು ಮಿಕ್ಸ್ ಮಾಡಬಾರ್ದು, ಇದರದ್ದೇ ಇರುತ್ತೆ. ಮತ್ತು ಆಮೇಲೆ ನಿಮ್ಗೆ ಗಟ್ಟಿ ಆದರೆ ನೀರು ಬೇಕು ಅಂದರೆ ಇದನ್ನೆಲ್ಲ ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಜಾರಲ್ಲಿ ಮೆತ್ಕೊಂಡಿರ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಜಾರಲ್ಲಿ ತೊಳ್ಕೊಂಡಿರೋದನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ನೀರು ಸಾಕಾಗುತ್ತೆ. ಇಲ್ಲ ನಿಮಗಿನ್ನೂ ತುಂಬ ಗಟ್ಟಿ ಅನಿಸಿದರೆ ಬೇಕಾದರೆ ನೀವು ನೀರು ಮಿಕ್ಸ್ ಮಾಡ್ಕೋಬೋದು. ಈ ಥರ ದೋಸೆ ಅದಕ್ಕೆ ಬರೋ ಥರ ರೆಡಿ ಮಾಡ್ಕೋಬೇಕು. ನೋಡಿ, ಇಷ್ಟು ಬಂದರೆ ಸಾಕು, ದೋಸೆಗೆ ಸರಿಯಾಗಿರುತ್ತೆ. ಇದಕ್ಕೆ ನಾವು ಕರಿಬೇವು ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೋಬೇಕು. ಇದಕ್ಕೆ ಕ್ಯಾರೆಟು 2 ತುರಿದಿಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಅದನ್ನು ಕೂಡ ಹಾಕ್ಕೋಬೇಕು. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು 2 ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿದ್ವಲ್ಲ, ಅಷ್ಟೇ ಸಾಕು. ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಉಪ್ಪೆಲ್ಲ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಗ್ಯಾಸ್ ಮೇಲೆ ಒಂದು ಕಾವಲಿ ಇಟ್ಟು ಅದು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಎಣ್ಣೆ ಹಚ್ಚಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಕಾವಲಿ ಬಿಸಿಯಾಗಿದೆ. ಇದಕ್ಕೆ ಈ ಥರ ದೋಸೆ ಹಾಕ್ಕೋಬೇಕು. ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೋಬೋದು, ಪೇಪರ್ ಥರನೂ ಹಾಕ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಇದು ಮಾಡ್ಕೊಂಡು ತಿಂದರೆ. ಎಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ, ಆ ಥರ ಟೇಸ್ಟಾಗಿರುತ್ತೆ. ಬೇಗನೂ ಆಗುತ್ತೆ. ಈ ಥರ ಮತ್ತೆ ತಿರುಗಿಸಿ ಮತ್ತೆ 1 ನಿಮಿಷ ಬೇಯಿಸ್ಕೋಬೇಕು. ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ತುಪ್ಪ ಅಥವಾ ಜೇನುತುಪ್ಪ ಎಲ್ಲ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ನೋಡಿ, ಇವಾಗ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ. ಎಷ್ಟು ದೋಸೆ ಬೇಕಾದಷ್ಟು. ಇದೆಲ್ಲ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ಮತ್ತು ದೊಡ್ಡವ್ರ ವಯಸ್ಸಾದ್ರಿಗೂ ಇಷ್ಟ ಆಗುತ್ತೆ. ಶುಗರ್ ಇರೋರು ತಿನ್ಬೋದು, ಚೆನ್ನಾಗಿರುತ್ತೆ. ಮತ್ತು ಇದೇ ದೋಸೆಯಲ್ಲಿ ಇನ್ನೊಂದು ರುಚಿ ಮಾಡೋದು ಹೇಗೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಇದೇ ಹಿಟ್ಟಿಗೆ ಈ ದೋಸೆ ಹಿಟ್ಟು ಇದನ್ನು ಅರ್ಧ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಇದೇ ಹಿಟ್ಟಿಗೆ ನಾವು ಏನು ಮಾಡಬೇಕಂದ್ರೆ, ಸ್ವೀಟ್ ಬೇಕು ಅಂದರೆ, ನಾವು ಬೇರೆ ಖಾರ ಇದ್ದರೆ ತಿನ್ನೋದಿಲ್ವಲ್ಲ, ಕೆಲವೊಂದು ಮಕ್ಕಳಿಗೆಲ್ಲ ಖಾರ ಇಷ್ಟ ಅಲ್ಲ, ಸ್ವೀಟ್ ರುಚಿ ಬೇರೆ ಬೇಕು ಅಂದರೆ ನಾವು ಇದೇ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಖಾರ ಪುಡಿನೂ ಹಾಕ್ಕೋಬೇಕು. ಖಾರ ಪುಡಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಕಾಶ್ಮೀರಿ ಚಿಲ್ಲಿ ಪುಡಿ ಅಂತಾರಲ್ಲ, ಅದನ್ನು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಅಂತ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದು ಕಪ್ಪು ಇರುತ್ತೆ ಸ್ವಲ್ಪ. ನಾನು ಸ್ವಲ್ಪ ಹಿಟ್ಟಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ನೀವು ಜಾಸ್ತಿ ಹಿಟ್ಟಿರುವಾಗ ಜಾಸ್ತಿ ಹಾಕ್ಕೋಬೇಕು. ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ದೋಸೆ ಹಾಕ್ಕೋಬೇಕು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಅದು ಮಾಡ್ಕೊಂಡು ತಿಂದರೆ ಗೊತ್ತಾಗುತ್ತೆ ಎಷ್ಟು. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ, ಇದು ಟೇಸ್ಟ್ ನೋಡಿ ಹೇಗಿದೆ ಅಂತ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ.
ತುಂಬ ರುಚಿಯಾಗಿರುತ್ತೆ. ನೀವೊಂದ್ಸಲ ಮಾಡಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.